ಹಲೋ, ವೆಲ್ಕಮ್ ಬ್ಯಾಕ್ ಟು HRM ಕಿಚನ್ಸ್. ಇವತ್ತು ನಾವು ಮಾಡ್ತಾ ಇರೋವಂಥ ಒಂದು ರೆಸಿಪಿ ಏನಪ್ಪ ಅಂದರೆ ಅವರೆಕಾಯಿ ಹಾಕಿ ನಾವು ಅಯ್ಯಂಗಾರ್ಸ್ ಮಾಡುವಂಥ ಸ್ಪೆಷಲ್ ಸಾಂಬಾರ್ ಅಂದರೆ ಕೊಳಂಬು ಅಂತ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋವಂಥದ್ದು ಅವರೆಕಾಯಿ 1 ಬಟ್ಲು, 1 ಲೋಟ ಬೇಳೆ, ಇದೆರಡನ್ನೂ ನಾವು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ಳೋಣ. ಈಗ ನಾವು ಕುಕ್ಕರ್ಗೆ ಹಾಕಿ ಅವರೆಕಾಯಿ ಮತ್ತು ಬೇಳೆನ ಕೂಗಿಸ್ಕೊಂಡು ಒಂದು 2-3 ವಿಷಲು ಈಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ಸ್ವಲ್ಪ ಹೊತ್ತು ಒಂಚೂರು ಉಪ್ಪು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿವಾಗ 1.5 ಸ್ಪೂನ್ ಹಾಕಿದ್ದೀನಿ. ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಕುದಿಸೋಣ. ಅಷ್ಟೊತ್ತಿಗೆ ಗ್ರೇವಿ ರೆಡಿ ಮಾಡೋಣ. ಈಗ ನಮಗೆ ಗ್ರೇವಿ ಮಾಡೋಕ್ಕೆ ಬೇಕಾಗಿರೋವಂಥದ್ದು ಒಣಮೆಣಸಿನ್ಕಾಯಿ ಒಂದು 10ರಿಂದ 12 ತೊಗೊಂಡಿದ್ದೀನಿ. ಒಂದು 1/4 ಭಾಗದಷ್ಟು ಕಾಯಿ, ಅಂದರೆ ಒಂದು ಹೋಳಲ್ಲಿ 1/4 ಭಾಗ ಬರುತ್ತಲ್ಲ ಅಷ್ಟು, ಮತ್ತು 1 ಸ್ಪೂನಷ್ಟು ಸಾಸಿವೆ, ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಮತ್ತು 4 ಸ್ಪೂನಷ್ಟು ಹುರಿಗಡಲೆ. ಇದಿಷ್ಟನ್ನು ನಾವು ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿನ ಮತ್ತು ಅರ್ಧ ಸ್ಪೂನಷ್ಟು ಅಥವಾ 1/4 ಸ್ಪೂನಷ್ಟು ಇಂಗು ಹಾಕ್ಕೊಂಡು ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಹುರಿಯೋ ಅಗತ್ಯ ಇಲ್ಲ, ಹಾಗೆ ಡೈರೆಕ್ಟಾಗಿ ಹಸಿಯಾಗಿ ಗ್ರೈಂಡ್ ಮಾಡೋದು. ಗ್ರೈಂಡ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಗ್ರೇವಿ ರೆಡಿ ಇದೆ. ಈ ರುಬ್ಬಿರೋ ಅಂಥ ಗ್ರೇವಿನ ತೊಗೊಂಡು ನಾವು ಬೇಳೆ ಮತ್ತು ಅವರೆಕಾಳು ಬೇಯಿಸಿದ್ದೀವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಈಗ ನಮ್ಮ ಅಯ್ಯಂಗಾರ್ಸ್ ಪಚ್ಚ ಕೊಳಂಬು ಅಂದರೆ ಹಸಿ ಸಾಂಬಾರು ರೆಡಿ ಇದೆ. ಅದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ಅದಕ್ಕೆ ಸಾಸಿವೆ ಒಗ್ಗರಣೆ ಕೊಟ್ಟು ಸ್ವಲ್ಪ ಇಂಗು ಹಾಕಿ ಕರಿಬೇವನ್ನ ಹಾಕಿ ಒಗ್ಗರಣೆ ಮಾಡಿದ್ರೆ ನಮ್ಮ ಸಾಂಬಾರು ರೆಡಿ ಆಗತ್ತೆ. ಈಗ ಒಗ್ಗರಣೆ ರೆಡಿ ಇದೆ, ಮಿಕ್ಸ್ ಮಾಡೋಣ. ಅಯ್ಯಂಗಾರ್ ಸ್ಪೆಷಲ್ ಕೊಳಂಬು ಈಸ್ ರೆಡಿ ಟು ಸರ್ವ್. ಈಗ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ HRM ಕಿಚನ್ಸ್.